ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಇಲ್ಲಿ ನೋಡಿ, ಆಫೀಸಿಗೆಲ್ಲ ರೆಡಿ ಆಗಿ ಹೊರಟಿದ್ದೇವೆ ನಾವು. ನಾನು ಹೊರಟದ್ದು ಆಫೀಸಿಗೆ, ನಿನ್ನೇನು ಆಫೀಸಿಗೆ ಹೋಗಿದ್ದೆ, ಇವತ್ತು ಆಫೀಸಿಗೆ, ಮತ್ತೆ ನಾಳೆ ಕ್ಲೈಂಟ್ ಪ್ಲೇಸಿಗೆ, ಆಮೇಲೆ 2 ದಿವಸ ಪುನಃ ರಜೆ. ಜಾಲಿ ಜಾಲಿ ಮಾಡುದು 2 ದಿವಸ ರಜೆಯಲ್ಲಿ. ಅದಕ್ಕೆ ಕಾಯ್ತಿದ್ದೇನಂತೆ ಸರ್, 2 ದಿವಸ ರಜೆಗೋಸ್ಕರ. ಉಮೇಶ ನೋಡಿ, ನಮ್ದು ಲಾಯಲ್ ಸಬ್ಸ್ಕ್ರೈಬರ್ ಗೈಸ್, ನಮ್ಮದು ಯೂಟ್ಯೂಬ್ ಚಾನಲ್ ಇದ್ದು ಎಲ್ಲ ವೀಡಿಯೋ ನೋಡ್ತಾನೆ ಉಮೇಶ, ಎಲ್ಲ ವೀಡಿಯೋಗೂ ಕಮೆಂಟ್ ಮಾಡ್ತಾನೆ. ನಮ್ಮದು ಲಾಯಲ್, ನಮ್ಮದು ಸಬ್ಸ್ಕ್ರೈಬರ್ ಮೀಟಪ್ ಎಲ್ಲ ಇದ್ರೆ ಅದಕ್ಕೆ ಉಮೇಶನೇ ಅಧ್ಯಕ್ಷ. ಮತ್ತೆ ಸಿಗುವ ಗೈಸ್, ನಾವು ಹೋಗುವಲ್ಲ ಈಗ ಆಫೀಸಿಗೆ ಹೋಗುವ ನಾವು. ಗೈಸ್ ನೋಡಿ, ಇವತ್ತು ಮಳೆ ಬರ್ತಾ ಉಂಟು, ಹೊರಗಡೆ ನೋಡ್ಬೋದು. ಅದು ಅರ್ಧಕ್ಕಿದನ್ನು ಕರೆಕ್ಟ್ ಮಾಡಿದೆ ಗೈಸ್ ನೋಡಿ. ಎಲ್ಲ ಬಿಸಿ ಗೈಸ್ ನೋಡಿ, ಇಬ್ರು ನೋಡಿ ಫೋನಲ್ಲಿ ಮಾತಾಡೋದು, ಫೋನಲ್ಲಿ. ಕಿಶೋರಂದೊಂದು ಕೆಲಸ ಮುಗಿಯುವುದಿಲ್ಲ ಗೈಸ್. ಉಮೇಶ ನೋಡಿ ಗೈಸ್, ಇಲ್ಲಿದ್ದಾನೆ, ಜೂನಿಯರ್ಸ್ಗೆಲ್ಲ ಹೇಳಿಕೊಡ್ತಿದ್ದಾನೆ ಗೈಸ್. ಕಾಫಿ ಎಲ್ಲ ಕುಡ್ತಿದ್ದೇವೆ. ಕಿಶೋರ ಗುಲಾಬ್ ಜಾಮೂನ್ ತಗೊಂಡ್ ಬರ್ತಿದ್ದಾನೆ ಗೈಸ್. ಕಾಫಿ ತಿಂಡಿ ಎಲ್ಲ ತಿಂದು ಈಗ ಅವನಿಗೆ ಗುಲಾಬ್ ಜಾಮೂನ್ ತಿನ್ನೋ ಆಸೆ ಆಗಿದೆ. ಇಲ್ಲಿ ನೋಡಿ, ಕಾಫಿ ಆದ್ಮೇಲೆ ಯಾರಾದ್ರೂ ಗುಲಾಬ್ ಜಾಮೂನ್ ತಿಂತಾರೆ ಗೈಸ್. ಗೈಸ್, ನಾವು ಇವತ್ತಿನ ಕೆಲಸಕ್ಕೆ ಪೂರ್ಣ ವಿರಾಮ ಇಡುತ್ತಿದ್ದೇವೆ. ನಮ್ಮ ಇವತ್ತಿನ ಕೆಲಸ ಮುಗೀತು ಗೈಸ್. ನಾವಿನ್ನು ಮನೆಗೆ ಹೊರಟದ್ದು, ಯಾರು ಇಲ್ಲ ಆಫೀಸಲ್ಲಿ, ಎಲ್ಲ ಮನೆಗೆ ಹೋಗಿ ಆಯಿತು. ನೋಡಿ, ಇದು ಕೋರಮಂಗಲ ಸೋನಿ ಸಿಗ್ನಲ್ ಗೈಸ್. ಸೊ ನಮ್ಮದು ಕೆಲಸ ಮುಗೀತು, ನಾವು ಇನ್ನು ಮನೆಗೆ ಹೋಗೋದು ಗೈಸ್. ಇವತ್ತು ಅಡುಗೆ ಎಂತ ಮಾಡೋದಂತ ಗೊತ್ತಿಲ್ಲ, ನೋಡುವ ಗೈಸ್. ರೂಮಿಗೆ ಹೋಗಿ ಏನೆಲ್ಲ ಆಗ್ತದೆ ಅಂತ. ಲೆಟ್ಸ್ ಗೋ ಗೈಸ್. ಇಲ್ಲಿ ನೋಡಿ, ನಮ್ಮ ರೂಮ್ ಹತ್ರ ಒಂದು ದೇವಸ್ಥಾನ ಹೇಗೆ ಡೆಕೋರೇಷನ್ ಮಾಡಿದಾರ ಅಂತ ಗೈಸ್. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಅಲ್ಲ, ಸೊ ಫುಲ್ ಡೆಕೋರೇಷನ್ ಮಾಡಿದ್ದಾರೆ ಇಲ್ಲೆಲ್ಲ. ನಾವು ಹೂ ತಗೊಳ್ಳಿಕ್ಕೆ ಅಂತ ಹೋದೆ, ಹೂವೆಲ್ಲ ತುಂಬ ಪಿರಿಯ ಗೈಸ್. ನಾಳೆ ಹಬ್ಬ ಅಂತ ಫುಲ್ ಪಿರಿಯ ಗೈಸ್. ಲೆಟ್ಸ್ ಗೋ ಗೈಸ್. ಕಿಶೋರ ಮತ್ತೆ ಉಮೇಶ ಅಂಗಡಿಗೆ ಹೋಗಿದ್ದಾರೆ ರೈಸ್ ಮತ್ತೆ ಸಾಮಾನು ತಗೊಂಡ್ಬರ್ಲಿಕ್ಕೆ ಅಡುಗೆಗೆ. ನಾನು ಹೂ ತಗೊಂಡು ರೂಮ್ಗೆ ಹೋಗ್ತಾ ಇದ್ದೀನಿ ಗೈಸ್. ಲೆಟ್ಸ್ ಗೋ ಗೈಸ್. ನಾವು ರೂಮಿಗೆ ಬಂದು ಇವತ್ತು ಸ್ಪೆಷಲ್ ಸೊಪ್ಪು ಸಾರು ಮಾಡ್ತಾ ಇದ್ದೇವೆ. ಫಸ್ಟಿಗೆ ಚಿಕನ್ ಮಾಡುವ ಅಂತ ಅಂದ್ಕೊಂಡ್ವಿ, ಆಮೇಲೆ ನಾಳೆ ವರಲಕ್ಷ್ಮಿ ಪೂಜೆ ಅಲ್ಲ, ಸೊ ಉಳಿದ್ರೆ ತಿನ್ಲಿಕ್ಕಾಗಲ್ಲ, ಅದಕ್ಕೆ ನಾವು ಇವತ್ತು ಸ್ಪೆಷಲ್ ಸೊಪ್ಪು ಸಾರು ಗೈಸ್. ಬಸಳೆ ಸೊಪ್ಪು ಸಾರನ್ನು ಕಿಶೋರನದ್ದು ಸ್ವಲ್ಪ ಹೊಗೆ ಬರ್ತುಂಟು, ಮತ್ತೇನು ತೊಂದರೆ ಇಲ್ಲ, ಮತ್ತೆಲ್ಲ ಸರಿ ಉಂಟು. ಇಲ್ಲ ನೋಡಿ, ಎಲ್ಲ ರೆಡಿ ಉಂಟು. ಕಿಶೋರನದ್ದು ಎಲ್ಲ ಕಟ್ ಮಾಡಿ ಇಟ್ಟಿದ್ದಾನೆ. ಇನ್ನು ಸೊಪ್ಪು ಸಾರು ಮಾಡಿ ಊಟ ಮಾಡುದು ನಾವು. ಪ್ರಜ್ವಲ್ ಪಾರ್ಟಿಗೆ ಹೋಗಿದ್ದಾನೆ, ಯಾರ ಜೊತೆ ಹೋಗಿದ್ದಾನೆ ಗೊತ್ತಿಲ್ಲ, ಆಫೀಸ್ ಪಾರ್ಟಿ ಅಂತೆ ಗೈಸ್ ಇವತ್ತು. ಸೊ ನಾವು 3 ಜನ ಇವತ್ತು ಊಟಕ್ಕೆ. ರಾತ್ರಿ ಬರ್ತಾನೆ ಅವನು, ಎಲ್ಲಿ ತಿರ್ಲಿಕ್ಕೆ ಹೋಗಿದ್ದಾನೆ ಗೊತ್ತಿಲ್ಲ. ಸೊ ನೋಡುವ ಗೈಸ್ ಅಡಿಗೆ ಹೇಗಾಗ್ತದೆ ಅಂತ. ಅಡಿಗೆ ಆದ್ಮೇಲೆ ಊಟ ಮಾಡುವ ಗೈಸ್. ನಮ್ದು ಸ್ಪೆಷಲ್ ತಡ್ಕ ನಮ್ದು ಗೈಸ್. ಇಲ್ಲಿ ನೋಡಿ, ಈಗ ಬಂದು ಆಫೀಸಿಂದ ಯಾರಿಗೆ ಬಂದ ನೋಡಿ ಗೈಸ್, ಹೆಂಗೆ ಕಾಣ್ದು ಉಂಟು ಅಂದ್ರೆ. ನೋಡಿ, ಆಫೀಸಿಂದ ಈಗ ಬರ್ತಿದ್ದೇನೆ, ಗಂಟೆ 12 ಆಗ್ತಾ ಬಂತು. ಲವರ್ ಇದ್ರೆ ಹೆಂಗೆ ಹಾಗೆ ಆಗುದು, ಇಲ್ಲಾಂದ್ರೆ ಅಡುಗೆ ಮಾಡ್ತಿದ್ನಲ್ಲ, ಬರೀ ಇಂಥದ್ದೇ ಮಾಡುದು. ಯಾರ್ಯಾರು ಲವರ್ ಜೊತೆ ತಿರ್ಲಿಕ್ಕೆ ಹೋಗುದು ನೋಡಿ ಗೈಸ್. ಫೈನಲಿ ನಮ್ದು ಸ್ಪೆಷಲ್ ಬಸ್ಲೆ ಸಾರು ಸಿಕ್ಕಿ. ಊಟ ಮಾಡು, ನಿಂಗೆ ಯಾರು ಹೇಳಿದ್ರು ಬೇಡ ಅಂತ? ಊಟ ಮಾಡು ಹೊರಗಡೆ, ಅಲ್ಲಿ ಹೋಗಿ ಅವಳ ಜೊತೆ ಮಾತ್ರ ಊಟ ಮಾಡೋದಲ್ಲ, ಇಲ್ಲಿ ಊಟ ಮಾಡ್ಬೋದು ನಿಮ್ಗೆ. ಇಷ್ಟು ಒಳ್ಳೆ ಪದಾರ್ಥ ಎಲ್ಲ ಗೈಸ್. ನಾವಿನ್ನು ಊಟ ಮಾಡುವ, ಊಟ ಮಾಡಿ ಮಲಗಬೇಕು, ಬೆಳಿಗ್ಗೆ ಬೇಗ ಹೇಳ್ಬೇಕು. ಉಮೇಶ ನೋಡಿ, ಉಮೇಶ ಊಟ ರೆಡಿ ಆಯ್ತು, ಊಟ ಮಾಡು.
ಉಮೇಶ ನೋಡಿ, ಉಮೇಶ ಇವತ್ತೆಲ್ಲ ಬಟ್ಟೆ ಎಲ್ಲ ಒಗ್ದಾಕಿದೆ ಗೈಸ್. ನಾವು ವೀಕೆಂಡ್ ಅಲ್ಲಿ ಬಟ್ಟೆ ಒಗೆಯೋದು, ಉಮೇಶ ಡೈಲಿ ವೀಕ್ ಡೇಸ್ ಎಲ್ಲ ಬಟ್ಟೆ ಒಗಿತಾನೆ. ಗೈಸ್ ಇಲ್ಲಿ ನೋಡಿ, ಪದಾರ್ಥಕ್ಕೆಲ್ಲ ಉಪ್ಪು ಹಾಕಿ ಬದಿ ಕುತಂತ್ರ ಮಾಡುದು, ಇಂಥದ್ದೇ ಮಾಡುದು ಅಜ್ಜಿ. ಗೈಸ್ ನಾವು ಮತ್ತೆ ಮುಂದಿನ ಲಾಗ್ ನಲ್ಲಿ ಸಿಗುವ. ಅಲ್ಲಿವರೆಗೂ ನಮ್ಮ ಲಾಗ್ ನೋಡ್ತಾ ಇರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗುಡ್ ನೈಟ್. ನಾಳೆ ಮತ್ತೆ ಸಿಗೋಣ ಇದೇ ಪ್ರೀತಿಯೊಂದಿಗೆ, ಮರೆಯದೆ ಬನ್ನಿ ಸುಮಧುರ ಈ ಪಯಣಕ್ಕೆ.